Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 26 verse 39. My Father, if it is possible, take this cup of suffering from me. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ. ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಯೇಸು ಸ್ವಾಮಿಯು ಈ ಪ್ರಾರ್ಥನೆಯನ್ನು ಗೆತ್ಸೇಮನೆ ತೋಟದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತಹ ಸಮಯದಲ್ಲಿ ಕತ್ತಲೆ ಆವರಿಸಲಿಕ್ಕೆ ಪ್ರಾರಂಭವಾಗುತ್ತದೆ. ಬಾಲ್ಯದಿಂದಲೂ ನಮ್ಮ ಸ್ವಾಮಿಗೆ ಜನರಿಂದ ಅವಮಾನ ಉಂಟಾಗುತ್ತದೆ. ತನ್ನ ಸ್ವಂತ ಊರಿನವರೇ ಯೇಸು ಸ್ವಾಮಿಯನ್ನು ತಾತ್ಸಾರ ಮಾಡಿದರು. ತನ್ನ ಸೇವೆಯನ್ನು ಇನ್ನೂ ಪ್ರಾರಂಭ ಮಾಡುವುದಕ್ಕಿಂತ ಮೊದಲೇ ಸೈತಾನನಿಂದ ಆತನು ಶೋಧಿಸಲ್ಪಟ್ಟನು. ಸೈತಾನನು ಬಂದು ತಡೆಯನ್ನು ಒಡ್ಡಿದನು. ಈಗ ಶಿಲುಬೆಯ ಮೇಲೆ ನಮ್ಮ ಯೇಸು ಸ್ವಾಮಿ ದೇವರಿಂದ ಬಾಧಿಸಲ್ಪಡುವವನಾಗಿದ್ದಾನೆ. ಯೆಹೋವ ದೇವರೇ ಯೇಸು ಸ್ವಾಮಿಯನ್ನು ಜಜ್ಜಲ್ಪಡಲಿಕ್ಕಿದ್ದಾರೆ. ಇದನ್ನು ನೆನೆಸಿಕೊಂಡು ಗೆತ್ಸೇಮನೆ ತೋಟದಲ್ಲಿ ಈ ರೀತಿ ಹೇಳುತ್ತಾರೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ. ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂಬುದಾಗಿ. ಇಲ್ಲಿ ಕರ್ತನು ನಮ್ಮ ಯೇಸು ಸ್ವಾಮಿಯು ಮುಂದೆ ತನಗೆ ಆಗಬೇಕಾದ ಕ್ರೂರವಾದ ಮರಣವನ್ನು ನೆನೆಸಿ ಅದನ್ನು ಹಿಂತೆಗೆಯಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಅಥವಾ ಇಲ್ಲಿ ಶಿಷ್ಯರು ನನ್ನನ್ನು ಬಿಟ್ಟು ಹೋಗುತ್ತಾರಲ್ಲ ಎಂಬುದಾಗಿ ನೆನೆಸಿಯೂ ಕೂಡ ನಮ್ಮ ಸ್ವಾಮಿಯವರು ದುಃಖ ಪಡ್ತಾ ಇಲ್ಲ. ನಮ್ಮ ಸ್ವಾಮಿಯವರು ನಿಷ್ಕಳಂಕರಾಗಿದ್ದಾರೆ, ಪರಿಶುದ್ಧರಾಗಿದ್ದಾರೆ, ಮೃದು ಹೃದಯವುಳ್ಳವರಾಗಿದ್ದಾರೆ. ಇಂಥ ಕ್ರಿಸ್ತ ಯೇಸು ಸ್ವಾಮಿ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಳ್ಳುವಂತಹ ಕಾರ್ಯ ಈಗ ಮಾಡಬೇಕಾಗಿದೆ ಪ್ರಿಯರೇ. ಮುಂದೆ ಒಂದು ಸಣ್ಣ ಮೋಡ ಮೇಲೇರುವುದನ್ನು ಕಾಣುತ್ತದೆ. ಈ ಮೋಡವೇ ಮುಂದೆ 3 ಗಂಟೆಗಳ ಕಾಲ ಗಾಢಾಂಧಕಾರದ ಛಾಯೆಯಾಗಿದೆ. ಇಲ್ಲಿ ಮತ್ತಾಯನು ಹೇಳ್ತಾನೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ ಇಲ್ಲಿ ಸ್ವಾಮಿಯವರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಕರ್ತನ ಕೋಪ ಹೇಗೆ ಬರಲಿಕ್ಕಿದೆ ಅನ್ನುವುದನ್ನು ನೆನೆಸಿಕೊಂಡು ಅದರ ಅರಿವಾಗಿ ನಮ್ಮ ಸ್ವಾಮಿಯವರು ತಲೆಯಿಂದ ಅಂಗಾಲಿನವರೆಗೆ ನಡಗುತ್ತಾರೆ. ಮಾರ್ಕನು ಈ ರೀತಿ ಹೇಳ್ತಾನೆ, ಸ್ವಾಮಿಯವರು ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಎಂಬುದಾಗಿ. ಇದನ್ನೇ ಲೂಕನು ಈ ರೀತಿ ಹೇಳ್ತಾನೆ, ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಆತನ ಬೆವರು ಭೂಮಿಗೆ ಬೀಳುವಂತಹ ರಕ್ತದ ದೊಡ್ಡ ಹನಿಗಳು ಪಾದಿಯಲ್ಲಿತ್ತು ಎಂಬುದಾಗಿ. ಹೌದು, ಈ ಗೆತ್ಸೇಮನೆ ತೋಟ ಅಂದರೆ ಇಲ್ಲಿ ಎಣ್ಣೆ ಮರಗಳ ಬೀಜವನ್ನು ಗಾಣಕ್ಕೆ ಹಾಕಿ ಎಣ್ಣೆಯನ್ನು ತೆಗೆಯುವಂತಹ ಸ್ಥಳ. ಅದೇ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿಯ ದೇಹದಿಂದ ಜೀವ ರಕ್ತವು ಹನಿ ಹನಿಯಾಗಿ ಬರುವಂತಹ ಸ್ಥಳ ಇದಾಗಿದೆ. ಈ ಗೆತ್ಸೇಮನೆ ತೋಟದಲ್ಲಿ ನಮ್ಮ ಸ್ವಾಮಿಯವರು ಸಂಪೂರ್ಣವಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡರು. ಇಲ್ಲಿ ನಮ್ಮ ರಕ್ಷಕನು ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿದ್ದರು. ಆದರೂ ಕೂಡ ದೇವರ ಮೇಲೆ ತಾನು ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ತನ್ನ ಸೇವೆಯ ಸಮಯದಲ್ಲಿ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀ ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಇದು ನನಗೆ ಗೊತ್ತೇ ಇದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ನನ್ನ ದೇವರೇ, ಹಗಲಲ್ಲಿ ಮೊರೆ ಇಡ್ತೇನೆ, ಪ್ರತ್ಯುತ್ತರವೇ ಇಲ್ಲ ಎಂಬುದಾಗಿ ಈಗ ಮಾಡುವಂತಹ ಪ್ರಾರ್ಥನೆಯನ್ನು ನಾವು ಕೇಳುತ್ತೇವೆ. ನಮ್ಮ ದೇವರು ಸ್ವಾಮಿಯವರ ಕೈ ಬಿಟ್ಟಿದ್ದಾರೆ. ಆದುದರಿಂದ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ನನ್ನ ತಂದೆಗೆ ಮೆಚ್ಚುಗೆ ಆದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ ಎಂಬುದಾಗಿ ತನ್ನ ಸೇವೆಯ ಸಂದರ್ಭದಲ್ಲಿ ಹೇಳುತ್ತಾರೆ. ಆದರೆ ಈಗ ದೇವರು ಸ್ವಾಮಿಯವರನ್ನು ಒಂಟಿಗರಾಗಿ ಬಿಟ್ಟಿದ್ದಾರೆ. ಇಂಥ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿರುವಾಗಲೂ ಕೂಡ ನಮ್ಮ ಸ್ವಾಮಿಯವರು ಕರ್ತನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ಆದರೆ ಇಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ ಕೂಗುತ್ತಿರುವಂತಹ ಕೂಗು ಒಂದು ವೇದನೆಯ ಕೂಗಾಗಿತ್ತೆ ಹೊರತು ಅದು ಅಪನಂಬಿಕೆಯ ಕೂಗಾಗಿರಲಿಲ್ಲ ಪ್ರಿಯರೇ. ಇಲ್ಲಿ ಕತ್ತಲೆಯ ಸಮಯ, ಗಾಢಾಂಧಕಾರದ ಸಮಯ. ಆದರೂ ಕೂಡ ಇಲ್ಲಿ ನಮ್ಮ ಸ್ವಾಮಿಯವರು ದೇವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡಿಲ್ಲ.
ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿಯೂ ಕೂಡ ಈ ರೀತಿಯ ಸಂದರ್ಭ ಬರಬಹುದು. ಎಲ್ಲರಿಂದ ಕೈ ಬಿಡಲ್ಪಟ್ಟವರು ನೀವು ಆಗಿರಬಹುದು. ಎಲ್ಲ ವಿಷಯಗಳು ವ್ಯತಿರಿಕ್ತವಾಗಿ ನಡೆಯುತ್ತಾ ಇರಬಹುದು. ಆದರೂ ಕೂಡ ನೀವು ದೇವರ ಮೇಲೆ ನಂಬಿಕೆ ಇಡಿರಿ. ನಮ್ಮ ಯೇಸು ಸ್ವಾಮಿಯು ದೇವರಿಂದ ಕೈ ಬಿಡಲ್ಪಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ಕರ್ತನ ಮೇಲೆ ಯಾವ ರೀತಿಯಲ್ಲಿ ನಂಬಿಕೆ ಇಟ್ಟು ಮಾದರಿಯ ಜೀವಿತವನ್ನು ಜೀವಿಸಿ ತೋರಿಸಿದ್ದಾರೋ ಅಂಥ ಒಂದು ಜೀವಿತವನ್ನು ನೀವು ಕೂಡ ಜೀವಿಸಿ ತೋರಿಸಿರಿ. ಒಂದು ಮಾದರಿಯ ಜೀವಿತ ನಿಮ್ಮದಾಗಿರಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವಿತ ಕಾರ್ಗತ್ತಲೆಯಾಗಿರಬಹುದು, ಆದರೆ ದೇವರ ಪ್ರಸನ್ನತೆ ನಿಮಗೆ ಸಿಗುತ್ತಾ ಇರಲಿಕ್ಕಿಲ್ಲ. ನಿಮ್ಮ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿರಬಹುದು. ಆದಾಗ್ಯೂ ಕೂಡ ಒಂದು ಬಾಗಿಲು ನಿಮಗಾಗಿ ತೆರೆದಿದೆ. ಆತನೇ ಕ್ರಿಸ್ತನು. ಈತನು ಕರುಣೆಯುಳ್ಳ ದೇವರು. ಈತನ ಮೇಲೆ ನೀವು ನಂಬಿಕೆಯನ್ನಿಡಿರಿ. ಕರ್ತನು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ, ನೀವು ಶಿಲ್ಬೆ ಮೇಲೆ ಆಡಿರುವ 4ನೇ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ ಕರ್ತನೆ. ಶಿಲ್ಬೆಯಲ್ಲಿ ಸ್ವಾಮಿ, ನೀವು ಕರ್ತನಿಂದ ಕೈ ಬಿಡಲ್ಪಟ್ಟಂಥ ಸಂದರ್ಭದಲ್ಲಿಯೂ ಕೂಡ ನೀವು ನಂಬಿಕೆಯ ಮಾತುಗಳನ್ನಾಡಿ ಮಾದರಿಯ ಜೀವಿತವನ್ನು ನಮಗೆ ತೋರಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ದೇವ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿದ್ದಾರೆ ಕರ್ತನೆ. ಚಿಂತೆಯಿಂದ, ದುಃಖದಿಂದ ಕೇವಲ ಇವತ್ತು ನಿನ್ನನ್ನೇ ದೃಷ್ಟಿಸ್ತಾ ಇದ್ದಾರೆ ದೇವ. ನೀನು ಇವರನ್ನು ಕರುಣಿಸು. ಇವರ ನಂಬಿಕೆಯನ್ನು ಹೆಚ್ಚಿಸು ಕರ್ತನೆ. ನಿನ್ನ ಮೇಲೆ ಮಾತ್ರ ನಂಬಿಕೆ ಇಟ್ಟು ಇವರು ಜೀವಿಸ್ತಿರುವಾಗ ನೀನು ಅವರು ಮಾಡುವ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಅವರೊಂದಿಗಿದ್ದು ಮೇಲ್ಮಟ್ಟಕ್ಕೆ ಎತ್ತಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.